ಮುಖ್ಯಮಂತ್ರಿಗಳು ಒಂದ್ ಸೆಕೆಂಡ್ ಆಯ್ತು, ಚರ್ಚೆ ಬೇಡ, ಚರ್ಚೆ ಬೇಡ, ಚರ್ಚೆ ಬೇಡ. ಈಗ ಒಂದ್ ಸೆಕೆಂಡ್, ಈಗ ಎಲ್ಲ ಸದಸ್ಯರಿಗೆ ಏನು ಇಷ್ಟೇ, ಎಲ್ಲ ಸದಸ್ಯರು ಒಂದು ಸೆಕೆಂಡ್ ಕೇಳಿ, ಆಯ್ತು, ಒಂದು ಸೆಕೆಂಡ್. ಈಗ ನೋಡಿ, ಪ್ರಾಸ್ಪ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸಲಿಕ್ಕೆ ಇವತ್ತೆಲ್ಲ ಸಹಕಾರ ಕೊಡ್ಬೇಕು. ಸಮಸ್ಯೆ ಬಂದ ಆಯ್ತು, ಈಗ ಸಮಸ್ಯೆ ಬಗೆ ಆಯ್ತು. ಒಂದು ಸೆಕೆಂಡ್ ಮಾತೊಂದು ಅವಕಾಶ ಕೊಡಿ. ಒಂದು ಸೆಕೆಂಡ್ ಇಲ್ಲ, ಒಂದ್ ಸೆಕೆಂಡ್. ಚಂದ್ರಪ್ಪ ನೀವೆಲ್ಲ ಹಿರಿಯ ಅಧ್ಯಕ್ಷರೇ, ಗೌರವಾನ್ವಿತ ಅಧ್ಯಕ್ಷರೇ, ನಾವು ಪರಸ್ಪರ ಸಹಕಾರ ಕೊಡ್ತೇವೆ. ನೀವು ಆ ಕಡೆ ಹೊಳೆದವ್ರು ನಮ್ಮ ಕಡೆ ಹೊಳೆ ನೋಡುದಿಲ್ಲ. ಇಲ್ಲಿ ಬಂದು ಒಂದು ಸೆಕೆಂಡ್, ಇಲ್ಲಿ ಸೀನಿಯರ್ಸ್ ಮಾತಾಡ್ತಾರೆ, ಯಾಕೆ ಒಂದು ಸೆಕೆಂಡ್. ಈಗ ನೋಡಿ, ಈಗ ಒಂದು ಪಾವಿತ್ರ್ಯತೆ ಅಭಿಚರಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡೋ ವಿಚಾರ ಅಂತ ಹೇಳಿ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂಥದ್ದು, ಅದರ ಬಗ್ಗೆ ಅವರು ಹೇಳಿ. ಒಂದು ಸೆಕೆಂಡ್ ಮಾತಾಡ್ತೀನಿ. ಎಲ್ಲಕ್ಕಿಂತ ಈಗ ಒಂದು ಸೆಕೆಂಡ್ ಅವರೇ, ಯಾಕೆ ಜಾರ್ಜ್ ಅವರೇ, ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ. ನಿಮ್ದೀಗೇನಿದೆ, ಅಬ್ಯೂಚರ್ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬೇಕಿತ್ತು? ಇಷ್ಟು ತನಕ ಯಾರು ಕೂಡ ತಗೊಳ್ಳಿಲ್ಲ. ಚರ್ಚೆ ಅಬ್ಯೂಚರ್ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ. ಇದು ನೀವು ಸರಿಯಲ್ಲ, ನೀವು ನಿಯಮ ಉಲ್ಲಂಘಿಸಿದ್ದೀರ ಅಂತೇಳಿ ನೀವೆಲ್ಲ ಚರ್ಚೆ ಮಾಡಿ ಮೇಯ್ನ್ ವಿಚಾರ ಮೇಯ್ನ್ ಇರುವುದು ಅಲ್ಲಿಗ ಅಲ್ವಾ? ನಾನೇ ಅಲ್ಲ, ನನ್ನ ತಂದೆ ಶಾಸಕರಾಗಿದ್ದರು, ಅವ್ರು ಸೆಟ್ಟಿಂಗ್ ಮ್ಯಾನ್ ತೀರಿ ಹೋದರು. ಅವರ ಸಂತಾಪ ಆಗೋ ಕೂಡ ಸಬ್ಜೆಕ್ಟ್ ಚರ್ಚೆ ಆಯಿತು. ನೀವು ತಗೊಳ್ಳಿ ಹಿಸ್ಟ್ರಿಯಲ್ಲಿ ರೆಕಾರ್ಡಲ್ಲಿ, ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್, ಅವರಿಗೆ ಸಂತಾಪ ಸೂಚನೆ ಮಾಡೋ ಮುಂಚೆ ಕೂಡ ಚರ್ಚೆ ಆಯಿತು. ಅದು ಇಲ್ಲ ಅಂತ ಒಂದು ಸನ್ನಿವೇಶ ಏನೋ ಚರ್ಚೆ ಆಗ್ತದೆ. ಈಗ ವಿಚಾರ ಏನಿದೆ, ನಾನು ನಿಮ್ಗೇನು ಕೊಟ್ಟಿದ್ದೀನಿ, ಒಂದು ಸೆಕೆಂಡ್ ನೀವು ಹೇಳಿ ಅರ್ಥ ಆಯ್ತು. ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನು ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರು, ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಆರಿಸಲಿಕ್ಕೆ ಬಿಡ್ಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ನಿಯಮಾವಳಿಗಳ ಪ್ರಕಾರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸರ್, ಒಂದು ನಿಮಿಷ ಸರ್. ನಿಯಮಾವಳಿ ನೀವು ಹೇಳ್ತಾ ಇದ್ದೀರಿ 52 ವರ್ಷ ನಾನು ಮಾತಾಡ್ಬೇಕು. ರಾಷ್ಟ್ರಧ್ವಜ ಯಾಕೆ ಹಾರಿಸಿಲ್ಲ? ಸದನದ ಹಿರಿಯ ವರ್ಷ
ಹೋಗಿದ್ದಾರೆ. ನಿಮ್ಗೆ ಬೇಕಾ ಬೇಡವಾ? ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ಸಂವಿಧಾನ ಬೇಡ. ನಿಮ್ಗೆ ಸಂತಾಪ ಬೇಕಾ ಬೇಡವಾ? ಎಲ್ಲಕ್ಕೂ ರಾಜಕೀಯ ಮಾಡಿದ್ರು. ಯಾಕೆ ಮಾತಾಡ್ತೀರಿ? ಅವ್ರು ಮಾತಾಡ್ಲಿ. ನೀವ್ ಯಾಕೆ ಮಾತಾಡ್ತೀರಿ? ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವ್ರು ಚರ್ಚೆ ಮಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ಅದು ನಾನು ಒಪ್ಪಿಲ್ಲ ಸ್ವಾಮಿ. ನೀವು ಪ್ರಿಯಾಂಕ ಅವ್ರೆ, ಪ್ರಿಯಾಂಕ ಅವ್ರೆ, ನಿಮ್ಗೆ ಚರ್ಚೆ ಬೇಕಾ ಬೇಡವಾ? ನೀವು ಮತ್ತೆ ಚರ್ಚೆ ಮಾಡಿ. ಈಗ ಪ್ರತಿಪಕ್ಷ ನಾಯಕರು ನಿಂತಿದ್ದಾರೆ, ಅದು ಮತ್ತೆ ಚರ್ಚೆ ಮಾಡಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷ, ನಾವು ಸತೀಶ್ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ಸದನ ಸುರಳಿತವಾಗಿ ನಡೀಬೇಕಂತಂದ್ರ ನನ್ನ ಆತ್ಮೀಯ ಸ್ನೇಹಿತ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನೀವು ಮೊದಲೇ ಕಂಟ್ರೋಲ್ನಾಗ ಇಡ್ರಿ. ನಿಮ್ಮ ಆತ್ಮೀಯ ಸ್ನೇಹಿತ ನೀವೇ ಕಂಟ್ರೋಲ್. ಈಗ ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವರನ್ನು ನೋಡ್ಬೇಡಿ. ನಿಮ್ಗೆ ಅಭಿಚಾರ ಬೇಕಾ ಬೇಡವಾ? ಕಾನೂನು ಸಚಿವರು ಮಾತಾಡಬಾರ್ದಾ? ಅಭಿಚಾರ ಬೇಕಾ? ಆಯ್ತು, ನಾವು ಹೇಳ್ತೇವೆ. ನೀವೇ ಆಯ್ತು, ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವರು ಮಾತಾಡಿ, ನೀವೇ ಮಾತಾಡ್ಬೇಕು. ಅಲ್ಲ, ನೀವು ಕೂತ್ಕೊಳ್ಳಿ. ನೀವೇ ಮಾತಾಡ್ಬೇಕು. ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ? ಒಂದು ಹಿರಿಯರು 125 ಹಿರಿಯ ನಾಯಕರು ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೆ ಬೇಕಾ ಬೇಡವಾ? ನಾಳೆ ನಮ್ಮ ಮನೆಯವರ ಏನ್ ಪರಿಸ್ಥಿತಿ ಆಗ್ಬೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.